ದ್ವಾರಕೀಶ್ ಅವರು ಯಾರನ್ನೇ ಭೇಟಿಯಾದ್ರೂ ಕೂಡ ಸಾಕಷ್ಟು ವರ್ಷಗಳ ಕಾಲ ನೆನಪಲ್ಲಿ ಇಟ್ಕೋಬೇಕು. ಆ ಮಟ್ಟಿಗೆ ಒಂದು ಅನುಭವವನ್ನು ಕೊಟ್ಟು ಹೋಗ್ತಾರೆ. ಅವರು ಮಾತನಾಡಲಾಗ್ಲಿ, ಅವರ ನಡವಳಿಕೆಯಿಂದಾಗ್ಲಿ, ಆ ಥರದಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ಲಿ ಯಾರನ್ನೇ ಮಾತಾಡಿದ್ರು ಕೂಡ ಅವ್ರು ಕೊಡ್ತಿದ್ದಂಥ ಪ್ರೀತಿ ಮತ್ತೆ ಅವ್ರು ಕೊಡ್ತಿದ್ದಂಥ ಅವ್ರು ಆಡ್ತಿದ್ದ ಮಾತುಗಳ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇರ್ತಾರೆ. ಸೊ ಸದ್ಯಕ್ಕೆ ನನ್ನ ಜೊತೆ ಹಿರಿಯ ನಟರಾದಂಥ ಡಿಂಗ್ರೆ ನಾಗರಾಜ್ ಅವರು ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಮೊದಲೇ ಹೇಳಿದಂಗೆ ಇಂಡಸ್ಟ್ರಿ ಮತ್ತೆ ಇಂಡಸ್ಟ್ರಿ ಕಲಾವಿದರು, ಟೆಕ್ನಿಷಿಯನ್ಸ್ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅವರಿಗೆ. ಯಾವುದೇ ವೇದಿಕೆ ಎಲ್ಲೇ ಸಿಕ್ಕರೂ ಕೂಡ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತಿದ್ದಂಥ ವ್ಯಕ್ತಿತ್ವ ಅವ್ರದ್ದು. ದ್ವಾರಕೀಶ್ ಅಂದ ತಕ್ಷಣ ನಿಮಗೆ ಕಾಡುವಂಥ ನೆನಪುಗಳು ಯಾವುದು? ದ್ವಾರಕೀಶ್ವರ ಇಂಡಸ್ಟ್ರಿ ಅಂತಲ್ಲ, ಎಲ್ಲ ತಮ್ಮ ಸ್ವಂತ ಮನೆ, ತಮ್ಮ ಸ್ವಂತದವರು ಥರ ಮಾತಾಡೋರು. ಎಲ್ಲೇ ಸಿಕ್ಕಿದ್ರು ಆಪ್ಯಾಯನ ಪ್ರೀತಿ ವಿಶ್ವಾಸದಿಂದ ಮಾತಾಡೋರು. ನಾನು ಎಲ್ಲೇ ಸಿಕ್ಕಿದ್ರು ಏನೋ ಮಾಡಿದ್ರಿ, ಚೆನ್ನಾಗಿದ್ದೀನಮ್ಮ, ಇಷ್ಟೇ ಪ್ರೀತಿನ. ಯಾವಾಗ ಸ್ಟಾರ್ಟಿಂಗ್ನಿಂದ ಇದಾಯಿತು ಅಲ್ಲಿಂದ ಇಲ್ಲಿವರೆಗೂ ಮೊನ್ನೆವರೆಗೂ ನನಗೆ ಹಿಂಗೆ ಪ್ರೀತಿಯಿಂದ ಮಾತಾಡಿಸ್ತಾರವರು. ಅಷ್ಟೊಂದು ಆಪ್ಯಾಯನ ಅಂತ ಎಲ್ಲ ಕಲಾವಿದರ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ. ಒಬ್ಬನಲ್ಲಿ ಏನೋ ಒಂದು ಇದಿದೆ, ಅವನ ಪ್ರತಿಭೆ ಇದೆ ನನಗೆ, ಆ ಪ್ರತಿಭೆಯನ್ನು ತೋರಿಸ್ಬೇಕು ಅನ್ನೋಕೆ ತಗೊಂಬಂದು ಅವನ್ನ ನಟನ ಮಾಡಿ ಅವನಲ್ಲಿರುವಂಥ ಪ್ರತಿಭೆಯನ್ನು ತೋರಿಸೋರು. ಕರ್ನಾಟಕದ 7 ಕೋಟಿ ಕನ್ನಡಿಗರು ಮರೆಯಲಾಗದಂತಹ ವ್ಯಕ್ತಿ ಅಂತಂದರೆ ನಮ್ಮ ದ್ವಾರಕೀಶ್ ಅವರು. ದ್ವಾರಕೀಶ್ ಚಿತ್ರದ ಪ್ರೊಡಕ್ಷನ್ನ 50ನೇ ಸಿನಿಮಾದಲ್ಲಿ ನೀವು ಕೂಡ ಒಂದು ಭಾಗ ಆಗಿರ್ತೀರಿ, ನಟನೆ ಮಾಡಿರ್ತೀರಿ. ಬಟ್ ಆ ಪ್ರೀತಿ ಇದೆಯಲ್ಲ ಸರ್, ನಿಮ್ಮ ನೋವುಬಿಟ್ಟು ಸಾಕಷ್ಟು ಮಾತನಾಡಿದ್ರೆ ಅಂತ. ಭಾಳ ಇಷ್ಟ ಸರ್, ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ಅದು ಯಾವುದು ಚೌಕ ಅಂತ, ಅದ್ರಲ್ಲಿ ನಾನು ಪಾರ್ಟ್ ಮಾಡಿದ್ದೀನಿ. ಅವ್ರ ಮಗ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಡಿಂಗ್ರಿ ಪಿಕ್ಚರ್ ಪಾರ್ಟ್ ಮಾಡಿದ್ದಾರೆ. ಡಿಂಗ್ರಿ ನಂಬರ್ ಕೊಡೋ ತಕ್ಷಣ ಫೋನ್ ಮಾಡಿದ್ದಾರೆ ಸಾಯಂಕಾಲ. ಏನೋ ಮಾಡಿದ್ರಿ, ಚೆನ್ನಾಗಿದೆಯೇನಮ್ಮ? ಚೆನ್ನಾಗಿದ್ದೇನೆ ಸರ್. ಏನು ನಮ್ಮ ಪಿಕ್ಚರ್ನ ಪಾರ್ಟ್ ಮಾಡಿದ್ದಂತೆ ಸರ್, ಅವಕಾಶ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೇನೆ ಸರ್. ಒಳ್ಳೆ ತುಂಬ ಸಂತೋಷ. ಚೆನ್ನಾಗಿದೆಯಾ ಮಗ? ಹೆಂಗಿದ್ದಾನೆ? ಯಾವ ಪಿಕ್ಚರ್ ಮಾಡ್ತಾ ಇದ್ದಾನೆ ಸರ್? ಹಿಂಗೆ ಮಾಡ್ತಾ ಇದ್ದಾನೆ. ನಿನ್ನ ಮಗ ಭಾಳ ಚೆನ್ನಾಗಿದ್ದಾನೆ ಕಣಪ್ಪ, ಏನೇ ಆಜಾನುಬಾಹು 6.2 ಇದ್ದಾನೆ ಅವನಂತ ನನ್ನ ಮಗನ ಭಾಳ ಮನಸ್ಫೂರ್ತಿಯಾಗಿ ಹೊಗಳಿದ್ರು. ಆಮೇಲೆ ಅವತ್ತಿದ್ದ ತಕ್ಷಣ ಅವ್ರ ಮಗನಿಗೆ ಹೇಳಿದ್ರು, ಹೋಗ ಡಿಂಗ್ರಿನಾಗಿ ಒಳ್ಳೆ ಪೇಮೆಂಟ್ ಕೊಡ್ರು ಅವನಿಗೆ, ಭಾಳ ವರ್ಷದಿಂದ ಇದ್ದಾನೆ ಅಂತಂದ ತಕ್ಷಣ ಅವ್ರ ಮಗ ನನಗೆ ಒಂದು 20,000 ರೂಪಾಯಿ ಕೊಟ್ಟು ಪೇಮೆಂಟ್ ಒಂದೇ ಒಂದು ದಿವಸ ಕೆಲಸ ಮಾಡಿದ್ವಿ ತಂದು ಕೊಟ್ಟರು. ಇದೆಲ್ಲ ಮರೆಯೋಕ್ಕಾಗೋದಿಲ್ಲ. ಅವರು ಪ್ರೀತಿ ವಿಶ್ವಾಸ ಎಲ್ಲೇ ಇದ್ದರೂ ಕೂಡ, ಎಷ್ಟು ದೂರದ ಇದ್ದರು, ಏನೋ ಮಾಡಿದ್ರಿ, ಚೆನ್ನಾಗಿದ್ದಾನಮ್ಮ, ಎಷ್ಟೇ ಜನಗಳ ಗದ್ದಲ ಇದ್ದರೂ ಪ್ರೀತಿಯಿಂದ ಮಾತಾಡ್ತಾರೆ. ಸಿನಿಮಾ ಅಂತಂದ್ರೆ ಅದೊಂದು ದೊಡ್ಡತನ ಇದೆ ಸರ್. ಅಂದ್ರೆ ಕತೆಗೆ ಏನ್ ಬೇಕು ಅದನ್ನು ಒದಗಿಸ್ತಾ ಇದ್ರು. ಅಂದ್ರೆ ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ ಅವರು ಮಾಡಿರುವಂತ ಸಿನಿಮಾಗಳಿಗೆ ಕತೆ ಏನ್ ಕೇಳುತ್ತೆ ಅದೆಲ್ಲ ಪ್ರೊವೈಡ್ ಮಾಡ್ಕೊಂಡು ಬಂದವರು. ಈ ಸಿನಿಮಾಗಳಿದೆಯಲ್ಲ ಸರ್, ಕೊನೆ ಅಂತ ಸಾಕಷ್ಟು ಸೋಲು ಗೆಲುವನ್ನು ಕಂಡಿದ್ದಾರೆ. 50ನೇ ಸಿನಿಮಾ ಮಾಡುವಾಗಲೂ ಅವ್ರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ. ಬಟ್ ಒಬ್ಬ ಕಲಾವಿದನ ಗುರುತಿಸಿ ಕೊಡೆಯವ್ರಿಗೆ ಅವ್ರ ಪೇಮೆಂಟ್ ಆಗಲಿ ಮತ್ತೊಂದು ವಿಚಾರದಲ್ಲಿ ಯಾವುದೇ ರೀತಿಯ ಮೋಸ ಮಾಡದೆ, ಯಾರಿಗೂ ಕೂಡ ಇದು ಮಾಡದೆ, ಕೊರತೆ ಮಾಡದೆ ಮಾಡಿಕೊಡುವಂಥದ್ದು ಇಲ್ಲ. ಅವ್ರ ಆ ಥರ ಇಲ್ವೇ ಇಲ್ಲ. ಯಾವಾಗಲೂ ಒಂದೇ ಚಿನ್ನನೇ, ಎಲ್ಲಿದ್ರು ಚಿನ್ನನೇ. ನನ್ನ ಮಗಂದು ಗೋಲ್ಡ್ ಎಲ್ಲಿದ್ರು ಮಿಂಚುತ್ತೆ ಚಿನ್ನ ಅಂತ ಚಿನ್ನದಂಥ ವ್ಯಕ್ತಿತ್ವ. ಅದೊಂದು ವ್ಯಕ್ತಿತ್ವದಿಂದಲೇ ಅವರು ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಇದ್ದಿದ್ದು, ಇಷ್ಟು ವರ್ಷ ಬೆಳೆದಿದ್ದು, ಇಷ್ಟು ವರ್ಷ ಬೆಳ್ಕೊಂಬಂದಿರೋದು, ಇಷ್ಟು 100 ಪಿಕ್ಚರ್ ಮಾಡಿರೋದು, ನಿರ್ದೇಶನ ಮಾಡಿರೋದು. ಅವರು ಬರೀ ಒಬ್ಬ ಪಾಲಿಟಿಷಿಯನ್, ಇದರಲ್ಲಿ ಒಬ್ಬ ಮೆಡಿಕಲ್ ಇದ್ರು, ಈ ಸ್ಕೂಟ್ರು ಗೀಟ್ರು ಅಂಥದ್ದೊಂದು ಮಾರೋಂಥ ಕೆಲಸದಲ್ಲಿ ಇದ್ದವರು, ಓದ್ದವರು ಏಕದಮ್ ಚಲನಚಿತ್ರ ರಂಗಕ್ಕೆ ಬಂದು ಒಬ್ಬ ಇಂಡಸ್ಟ್ರಿಯಲಾಗಿ ನಿರ್ಮಾಪಕನಾಗಿ, ನಿರ್ದೇಶನಾಗಿ, ನಟನಾಗಿ ಎಷ್ಟೋ ಪಿಕ್ಚರ್. ಹುಣಸೂರು ಕೃಷ್ಣಮೂರ್ತಿ ಅವರು ಸಹ ಅವ್ರ ಕುಟುಂಬದವರು ನಿಜಕ್ಕೂ ಬಹಳ ಅಪೂರ್ವವಾದ ಒಂದು ವ್ಯಕ್ತಿ ಇತ್ತು ಅವರು. ಕೊನೆಯದಾಗಿ ಭೇಟಿಯಾಗಿದ್ದೆ ಯಾವಾಗ ಅಂತ? ಅವ್ರನ್ನ ಸರ್ ನಮ್ಮ ತರುಣ್ ಸುಧೀರ್ ಅಂತ ಈ ಗುರು ಶಿಷ್ಯರು ಅಂತ ಒಂದು ಕನ್ನಡ ಮಾಡಿದ್ರು. ಅದರೊಳಗಡೆ ಅವರಿಬ್ಬರು ವೇದಿಕೆ ಮೇಲೆ ಇಬ್ಬರಿಗೂ ಸನ್ಮಾನ ಮಾಡಿದ್ರು. ಅದೊಂದು ಅನ್ಫರ್ಗೆಟಬಲ್, ಮರೆಯೋಕ್ಕಾಗದೇ ಇರೋಂಥ ಒಂದು ಘಟನೆ. ಥರ ಸನ್ಮಾನಗಳು ಮತ್ತೊಂದು ಅಂತ ನಾವು ಸ್ವಲ್ಪ ಯಾವ ನಾಚ್ಕೋತಾ ಇದ್ರು. ಸನ್ಮಾನಗಳು ಹಾಗೆ ಹೀಗೆ ಅಂತ ತುಂಬ ದೂರ ಇರ್ತದ್ರೆ ಅವರು. ಇಲ್ಲ, ಅದೆಲ್ಲ ಬೇಕಾಗಿಲ್ಲ ಅವ್ರಿಗೆ. ಅವ್ನು ಕೊಟ್ಬಿಟ್ಟಿದ್ದಾನೆ, ಎಲ್ಲ ಕೊಡೋದ್ರಿಂದ ಅವ್ನ ಮೇಲೆ ಕೊಟ್ಬಿಟ್ಟಿದ್ದಾನೆ. ಇನ್ನೇನು ಬೇಡ, ನನಗೆ ಏನು ಬೇಡ್ರಾಗಣಯ ಅಂತ ಅಷ್ಟು ವಿರಕ್ತವಾಗಿ ಬಿಟ್ಟಿದ್ರು ಇಂಡಸ್ಟ್ರಿ. ಯಾಕಂದರೆ ಕೆಲವು ವರ್ಷಗಳ ಇಂಡಸ್ಟ್ರಿಯಿಂದ ಅವರು ದೂರ ಆಗೋಗ್ಬಿಟ್ಟಿದ್ರು. ಆ ಇಂಡಸ್ಟ್ರಿನ ಇಷ್ಟೆಲ್ಲ ನಾನು ಬೆಳೆದು ಬಂದಂಥ ಇಂಡಸ್ಟ್ರಿ ನನ್ನ ದೂರ ಮಾಡಿಬಿಡ್ತಾರೆ ಅನ್ನೋ ಬೇಜಾರಿಗೆ ಎಲ್ಲೋ 11% ಗೊತ್ತಿದ್ದ ಎಲ್ಲೋ ವ್ಯಕ್ತಿಯ ಒಬ್ಬ ದೂರದಲ್ಲಿದ್ದರು ಅಂಥವ್ರನ್ನ ತಿರುಗಿ ಎಬ್ಬರಿಸೋದು. ಮಾಡು, ನೀನು ಯಾಕೆ ಸುಮ್ಮನೆ ಕೂತಿದ್ಯಾ ಅಂತ ಶ್ರುತಿಯನ್ನು ಪಿಕ್ಚರ್ ಮಾಡಿಸೋದು. ತಿರ್ಗಾ ಕಚ್ಕೊಂಡು ತಿರ್ಗಿ ಇಂಡಸ್ಟ್ರಿಗೆ ಬಂದು ತಿರ್ಗಾ ಮೆರೆದ್ರು. ತಿರ್ಗಿ ನೋಡಲೇ ಇಲ್ಲ ಅವ್ರ ಇಂಡಸ್ಟ್ರಿನ. ನಾನು ಬಂದಿದ್ದು ರೂಟೆಲ್ಲ ಬಂದಾಯಿತು, ನಾನು ಬರೋದೆಲ್ಲ ಬಂದ್ಬಿಟ್ಟಿದೆ ಅಂದ್ಬಿಟ್ಟಿದ್ದೆ. ನಿರ್ಲಿಪ್ತವಾಗಿ, ಸುಖವಾಗಿ, ಸಂತೋಷವಾಗಿರ್ತಾಯಿದ್ದೆ. ಕೊನೆಯದಾಗಿ ಸೋಲಿಂದ ಏನಾದ್ರು ಕುಗ್ಗಿದ್ರು ಅಂತ ಅನಿಸ್ತಾ ಇದೆಯಾ ಸರ್? ಅನಿಸ್ತಿತ್ತ ಸರ್ ಕುಗ್ಗಿದ್ರು ಸೋಲಿನಿಂದ, ಒಂದಷ್ಟು ಸೋಲುಗಳಿಂದ? ಹೌದು, ಅವರು ಯಾವಾಗ ಇದು ಪಿಕ್ಚರು ಈ ರಜನಿಕಾಂತ್ನಾಗ ಒಂದು ಶ್ರೀದೇವಿನಾಗ ಒಂದು ಪಿಕ್ಚರ್ ಮಾಡಿದ್ರು. ನೀ ಬರೆದ ಕಾದಂಬರಿ ತಮಿಳಲ್ಲಿ ಮಾಡಿದ್ರು.
ಅದು ಅಕ್ಟೋರ್ ಫಿಲಿಪ್. ಆಗಿನ ಕಾಲಕ್ಕೆ ರಜನಿಕಾಂತ್ ಅವರು ಇದ್ದಾರೆ ಅಂದರೆ ದುಡ್ಡು ಬಂದು ಸುರಿದ್ಬಿಟ್ಟು ಬಿದ್ದುಬಿಡೋದು. ಅಂಥ ಪಿಕ್ಚರ್ ಇವರು ದುರದೃಷ್ಟವಶ ಪಿಕ್ಚರ್ ಫೇಲ್ಯೂರ್ ಆಯಿತು. ಅದಾದಮೇಲೆ ಇನ್ನು ಸುಮ್ಮನೆ ಇರೋಲ್ಲ, ನಮಗೊಂದು ಕೆಲ್ಸುತ್ತೆ. ತಿರುಗಿ ಎದ್ರು ಆಫ್ರಿಕಾದಲ್ಲಿ ಶೀಲಾ ಮಾಡೋದಕ್ಕೆ ಹೋದ್ರು. ಆಫ್ರಿಕಾದಲ್ಲಿ 5 ಲ್ಯಾಂಗ್ವೇಜ್, ಕನ್ನಡ, ತೆಲುಗು, ಕನ್ನಡ ರಾಜ್ಯ ಹಾಕೊಂಡು ಮಾಡೋದು. ಅದು ಪಿಕ್ಚರ್ ಅಕ್ಟೋರ್ ಫಿಲಮ್ ಆಯಿತು. ಅಲ್ಲಿಗೆ ಅವರು ಕುಗ್ಗಿ ಇಂಡಸ್ಟ್ರಿ ಹಿಂಗೆ ಇಷ್ಟೆಲ್ಲ ಮಾಡಿದ ಇದು ಮಾಡೋದು ಹೋಗೆಲ್ಲ ಮೂಲೆ ಕೂತ್ಕೊಂಡ್ರು. ಆಮೇಲೆ ತಿರ್ಗಾ ಅವ್ರನ್ನ ಇಂಡಸ್ಟ್ರಿ ಪ್ರೀತಿಯಿಂದ ಅಪ್ಪಣೆ ಮಾಡೋದು, ಶ್ರುತಿ ಮಾಡಿದ್ರು, ಆಪ್ತ ಮಿತ್ರ. ತಿರ್ಗಾ ವಿಷ್ಣುವರ್ಧನ್ ಅವರಿಬ್ಬರು ಬೇರೆ ಬೇರೆ ಏನು ಯಾವುದೋ ಒಂದು ಇದರಿಂದ ಒಂದು ಇದಾದ್ಮೇಲೆ ಗಲಾಟೆ ಆಗಿ ಬೇರೆ ಬೇರೆ ಆಗ್ಬಿಟ್ಟಿದ್ದು. ಇಬ್ಬರು ಇಲ್ಲವೇ ಇಲ್ಲ, ಅವ್ರ ಮಗ ನೋಡಿ ಇವ್ರ ಮಗ ಅವ್ರು ನೋಡೋಂಗಿಲ್ಲ, ಹಂಗಾಗೋಗ್ಬಿಟ್ಟಿತ್ತು. ಆಮೇಲೆ ತಿರ್ಗಾ ಈ ಆಪ್ತ ಮಿತ್ರದಿಂದ ತಿರ್ಗಾ ಒಂದಾದರು. ಪಿಕ್ಚರ್ ಸಕ್ಸಸ್ ಆಯಿತು. ಇಂಡಸ್ಟ್ರಿ ನಾವು ಬಂದಿರು ತಿರುಗಿ ನೋಡಲೇ ಇಲ್ಲ. ಹಂಗೆ ಬೆಳೆದ್ರು, ಸುಖವಾಗಿ ಸಂತೋಷವಾಗಿದ್ದರು, ನೆಮ್ಮದಿಯಾಗಿ ಕಣ್ಣು ಮುಚ್ಚಿದ್ದಾರೆ ನೋಡಿ. ಬೆಳಗ್ಗೆ ಎದ್ದು ಕಾಫಿ ಕುಡಿದು ಕೂತ್ಕೊಂಡು, ನಮ್ಮ ದಿನೇಶ್ ಅಣ್ಣವ್ರು ಹಿಂಗೆ ಬೆಳಗ್ಗೆ ಎದ್ದು ಕಾಫಿ ತಗೊಂಬಾರೆ, ಹೆಂಡತಿ ಜೊತೆ ಸ್ನಾನ ಮಾಡಿ ಕಾಫಿ ಕುಡಿದು ಸೋಫಾದಾಗ ಕೂತ್ಕೊಂಡವರು ಹಾಗೆ ಹೊರಟೋರು. ಹಾಗೆ ದಿನೇಶ್ ಅವ್ರು ಹೇಗೋ ಅಂದ್ರೆ ಹಾಗೆ ನಮಗೆ ದೊಡ್ಡ ವ್ಯಕ್ತಿ, ಒಳ್ಳೆ ವ್ಯಕ್ತಿಗಳಿಗೆ ಆ ಭಗವಂತ ಏನು ತೊಂದರೆ ಕೊಡೋದು, ಈಸಿಯಾಗಿ ಕರ್ಕೊಂಡು ಹೊರಟೋಗ್ತಾರೆ ಅನ್ನೋದಕ್ಕೆ ಇದೇ ನಿದರ್ಶನ. ಥ್ಯಾಂಕ್ ಯು. ಇದಿಷ್ಟು ಡಿಂಗ್ರಿ ನಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.